ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಯಿತು. ಪ್ರಜ್ವಲ್ ರೇವಣ್ಣ ಅವರ ಬಂಧನ ಯಾವಾಗ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ರೇವಣ್ಣ ಅರೆಸ್ಟ್ ಆಯಿತು, ಪ್ರಜ್ವಲ್ ಸರೆಂಡರ್ ಆಗ್ತಾರ? ಇವತ್ತು ಸಂಜೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸುವಂತಹ ಸಾಧ್ಯತೆ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಉನ್ನತ ಮೂಲಗಳ ಮಾಹಿತಿ. ಬೆಂಗಳೂರು ಅಥವಾ ಮಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನವಾಗುತ್ತೆ. ಎರಡು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಕಾದು ಕುಳಿತಿದ್ದಾರೆ ಎಸ್ಐಟಿ ಪೊಲೀಸರು. ಎರಡು ಪ್ರಕರಣಗಳು ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ A2 ಆರೋಪಿ, ಮತ್ತೊಂದು ಅತ್ಯಾಚಾರದ ಪ್ರಕರಣದಲ್ಲಿ A1 ಆರೋಪಿ. ಈ ಎರಡು ಪ್ರಕರಣಗಳ ಜೊತೆಗೆ ಮತ್ತಷ್ಟು ಸಂತ್ರಸ್ತೆಯರು ಈಗ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ. ಅದರ ಜೊತೆಗೇನೆ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತಹದ್ದು. ಇಷ್ಟೆಲ್ಲ ಆದರೂ ಕೂಡ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಮುಂದೆ ಹಾಜರಾಗಿಲ್ಲ. ನನಗೆ 7 ದಿನ ಕಾಲಾವಕಾಶ ಬೇಕು ಅಂತೇಳಿ ವಕೀಲರ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಎಸ್ಐಟಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಹೇಳಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಅವರ ತಂದೆ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ ಕಿಡ್ನಾಪ್ ಕೇಸ್ನಲ್ಲಿ. ಇವತ್ತು ಅವರು ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಿಕ್ಕೆ ಎಸ್ಐಟಿ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಎಚ್.ಡಿ. ರೇವಣ್ಣ ಅವರ ಬಂಧನ ಆಯಿತು, ಪ್ರಜ್ವಲ್ ರೇವಣ್ಣ ಅವರು ಶರಣಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಇದೇ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿ ಸುಕೇಶ್. ಪ್ರೇಮ್, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಯಾವಾಗ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ ಆಗಿತ್ತು ಮತ್ತು ಸರ್ಕಾರದ ಮೇಲೂ ಕೂಡ ಅಷ್ಟೇ ಒತ್ತಡ ಇತ್ತು. ಎಸ್ಐಟಿ ಕೂಡ ಅಷ್ಟೇ ಚುರುಕಾಗಿ ಕಾರ್ಯವನ್ನು ಕೂಡ ಮಾಡ್ತಾ ಇತ್ತು. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಸರ್ಕಾರಕ್ಕೆ ತಲುಪ್ತು ಅನ್ನೋದು ಉನ್ನತ ಮೂಲಗಳಿಂದ ಖಚಿತವಾದ ಮಾಹಿತಿ ಸಿಕ್ತು ಅನ್ನುವಂಥದ್ದು. ಮತ್ತು ಎಸ್ಐಟಿಗೆ ಇದೇ ಒಂದು ಮಾಹಿತಿಯನ್ನು ಆಧರಿಸಿ ಬಹುತೇಕ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ ಕಡೆಗೆ ತೆರಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಒಂದು ಸ್ಪಷ್ಟವಾಗುತ್ತೆ, ಇಷ್ಟು ದಿನದಿಂದ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂತಹ ಪ್ರಜ್ವಲ್ ಅವರ ಬಂಧನ ಯಾವಾಗ ಅನ್ನುವಂಥದ್ದು. ಯಾಕಂದರೆ ರೇವಣ್ಣ ಅವರ ನಿನ್ನೆ ಮಧ್ಯಂತರ ಜಾಮೀನು ಸಿಗದ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಲಾಗಿತ್ತು. ಅದು ಕಿಡ್ನ್ಯಾಪ್ ಕೇಸ್ ಆಗಿತ್ತು. ಆದರೆ ಇದು ಅತ್ಯಾಚಾರ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಯಾವಾಗ ಅನ್ನುವಂಥ ಸಹಜವಾದ ಪ್ರಶ್ನೆ ಇತ್ತು. ಪ್ರಮುಖವಾಗಿ ಅವರ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆಗಳು ಕೂಡ ಆಗಿದ್ದರಿಂದ ಅವರನ್ನ ವಿದೇಶದಿಂದ ಕರೆತರುವ ನಿಟ್ಟಿನಲ್ಲಿ ಬೇರೆ ಬೇರೆ ನೋಟಿಸ್ಗಳನ್ನ ಕೂಡ ಹೊರಡಿಸಲಾಗಿತ್ತು. ಆಗ ಈಗ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನ್ನುವಂತಹ ಖಚಿತವಾದ ಮಾಹಿತಿ ಸಿಕ್ತು ಅನ್ನುವಂಥದ್ದು ಸರ್ಕಾರಕ್ಕೆ. ಅದನ್ನು ಆಧರಿಸಿ ಅವರನ್ನ ಇವತ್ತು ಬಂಧಿಸಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಎಸ್ಐಟಿ ಮತ್ತು ಪೊಲೀಸರು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 3 ಗಂಟೆ ಅಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರು ರಾಜ್ಯವನ್ನ ಪ್ರವೇಶ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಅದು ಬೆಂಗಳೂರು ಏರ್ಪೋರ್ಟ್ನಿಂದ ಆದರೂ ಆಗಿರಬಹುದು, ಮಂಗಳೂರು ಏರ್ಪೋರ್ಟಿಂದಲೂ ಕೂಡ ಆಗಬಹುದು. ಹಾಗಾಗಿಯೇ ಸಕಲ ರೀತಿಯ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ. ಅವರನ್ನ ಅರೆಸ್ಟ್ ಮಾಡಲಿಕ್ಕೆ, ಅವರನ್ನ ವಿಚಾರಣೆಗೆ ಒಳಪಡಿಸುವುದಕ್ಕೆ ಮಂಗಳೂರು ಮತ್ತು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದ್ದುಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಪ್ರಜ್ವಲ್ ರೇವಣ್ಣ ಅವರು 3 ಗಂಟೆ ಅಷ್ಟೊತ್ತಿಗೆ ರಾಜ್ಯಕ್ಕೆ ಬರಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು ಸರ್ಕಾರಕ್ಕೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ? ಖಂಡಿತ ಪ್ರೇಮ್, ಏನು ಪ್ರಜ್ವಲ್ ರೇವಣ್ಣನವರು ನಿನ್ನೆ ರಾತ್ರಿ 4 ಗಂಟೆ ವಿಮಾನ ನಿಲ್ದಾಣದಲ್ಲಿ ದುಬೈನಿಂದ ಆಗಮಿಸ್ತಾರೆ ಅಂತಕ್ಕಂತ ಮೊದಲ ಮಾಹಿತಿ ಇತ್ತು, ನಿರೀಕ್ಷೆ ಇತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳೇನಿದ್ದಾರೆ ಅವರು ನಿನ್ನೆ ರಾತ್ರಿಯಿಂದಲೇ ಏರ್ಪೋರ್ಟ್ ನಲ್ಲಿ ಬೀಡುಬಿಟ್ಟಿರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ರಾಜ್ಯಕ್ಕೆ ಆಗಮಿಸಬಹುದು. ಹಾಗಾಗಿ ಏರ್ಪೋರ್ಟ್ಗಳಲ್ಲಿ ಈಗಾಗಲೇ ಕೂಡ ಕಟ್ಟೆಚ್ಚರವನ್ನ, ಹದ್ದಿನ ಕಣ್ಣನ ನಿಗಾವನ್ನ ಎಸ್ಐಟಿ ಪೊಲೀಸರು ಇಟ್ಟಿದ್ದಾರೆ. ಮತ್ತೆ ಗುಪ್ತಚರ ಇಲಾಖೆಯ ಪೊಲೀಸರು ಕೂಡ ಇಟ್ಟಿರುವಂತದ್ದು. ಈಗಾಗಲೇ ಕೂಡ ಕಳೆದ ರಾತ್ರಿಯಿಂದಲೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೊಕಾಂ ಹೂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರಬಹುದಾದಂತಹ ದುಬೈನಿಂದ ಬರುವಂತಹ ವಿಮಾನ ನಿಲ್ದಾಣಗಳು ಸೇರಿ ಇತರೆ ವಿದೇಶದಿಂದ ಯಾವುದೇ ವಿಮಾನಗಳು ಬಂದರೂ ಕೂಡ ಆ ಪ್ರಯಾಣಿಕರ ಲಿಸ್ಟ್ ಅನ್ನ ಆಧರಿಸಿ ಪರಿಶೀಲನೆ ಮಾಡುವಂತ ಮೂಲಕ ಅದರಲ್ಲಿ ಏನಾದ್ರು ಬರ್ತಾರ ಅಂತಕ್ಕಂಥ ರೀತಿಯಲ್ಲಿ ಕಾದು ಕುಳಿತಿರುವಂತದ್ದು. ಈಗಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಇವತ್ತು ಸಂಜೆ 3 ಗಂಟೆಗೆ ಬರಬಹುದಾದಂತಹ ಸಾಧ್ಯತೆಗಳಿದೆ. ಹಾಗಾಗಿ ನಿರೀಕ್ಷೆಯಿಂದ ಈಗಾಗಲೇ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಕಾಯ್ತಾ ಇರುವಂತದ್ದು. ಆದ್ರೆ ಒಂದು ಮಾಹಿತಿಯ ಪ್ರಕಾರ ಏನಂತಂದ್ರೆ ದುಬೈ ಸೇರಿದಂತೆ ಬೇರೆ ಅಂತಾರಾಷ್ಟ್ರೀಯ ವಿಮಾನಗಳು ಈಗ 4:30-5 ಗಂಟೆವರೆಗೂ ಕೂಡ ಯಾವುದೇ ವಿಮಾನಗಳಿಲ್ಲ. 6:00 ಮೊದಲ ದುಬೈನಿಂದ ಬರುವಂತಹ ವಿಮಾನ ಇದೆ, ಅದರಲ್ಲೇನಾದ್ರೂ ಬರುವಂತಹ ಸಾಧ್ಯತೆ ನಿರೀಕ್ಷೆ ಇರುವಂತದ್ದು. ಹಾಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಕಾದು ಕುಳಿತಿರುವಂತದ್ದು. ಪ್ರೇಮ್,
ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. 3 ಗಂಟೆ ಅಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ. ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ SIT ಮಾಡಿಕೊಂಡಿದೆ. 2 ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು.